ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಭೀಮನ ಅಮಾವಾಸ್ಯೆ ದಿವಸ ಮಾಡುವಂಥ ದಿವಸಿ ಗೌರಿ ಪೂಜೆ ಯಾವ ಥರ ಮಾಡಬೇಕು ಮತ್ತು ಯಾರು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತು ಅದರ ವಿಧಾನ ಏನೇನು ಬರ್ತವೆ ಮತ್ತು ದಿವಸಿ ಗೌರಿಯನ್ನು ಮನೆಯಲ್ಲಿ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಭೀಮನ ಅಮಾವಾಸ್ಯೆ ಅಂತಾರೆ, ಜ್ಯೋತಿರ್ಭೀಮೇಶ್ವರ ವ್ರತ ಅಂತಾರೆ, ಮತ್ತು ದಿವಸಿ ಗೌರಿ ವ್ರತ ಅಂತ ಕೂಡ ಕರೀತಾರೆ. ದೀಪಸ್ತಂಭ ಗೌರಿ ವ್ರತ ಅಂತ ಕೂಡ ಕರೀತಾರೆ. ಈ ರೀತಿಯಾಗಿ ಮಣ್ಣಿನ ಒಂದು ಕೊಂತಿ ಅಂತ ಕರಿತೀವಿ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಮಣ್ಣಿನ ಕೊಂತಿಯನ್ನು ಮಾಡ್ಕೋಬೇಕು. ನೋಡಿರಿ, ನಾ ತೊಗೊಂಡಿರೋಂಥ ಮಣ್ಣು ಭಾಳ ಅಂದ್ರೆ ಭಾಳ ಮೆತ್ತಗೈತಿ. ಅದು ಮಳೆ ಆಗಿಬಿಟ್ಟೈತಿಲ್ಲ, ಪಾಟ್ನೇನು ಮಣ್ಣು ತೊಗೊಂಡು ನಾನು ತುಳಸಿ ಪಾಟ್ನಿಂದ. ಏನು ಮಾಡ್ಬೇಕಂದ್ರೆ ನೀವು ಮಣ್ಣು ಚಲೋ ಮಣ್ಣು ತೊಗೋಬೇಕು. ಮತ್ತು ಪಾಟ್ನಿಂದರಾಗಿರಲಿ, ಇಲ್ಲ ಅಂದರೆ ಹುತ್ತದ ಮಣ್ಣರಾಗಿರಲಿ ತೊಗೊಂಡು ಮಾಡ್ಕೋಬೋದು. ನೋಡಿರಿ ಯಾವ ಥರ ಮಾಡೋದಂತ ನಾನು ತೋರ್ಸಕತ್ತೀನಿ. ಈ ಥರ ಮೇಲೆ ಚೂಪಾಗ ಬರಬೇಕು, ಅದು ಸರಿಯಾಗಿ ಕುತ್ಕೊತಾ ಇಲ್ಲ. ನಾನು ಆಗಲೇ ಚಿತ್ರದೊಳಗೆ ತೋರಿಸಿದ್ನೆಲ್ಲ ಆ ಥರ ಮಾಡ್ಕೋಬೇಕು. ಇದು ತುಂಬ ಸಾಫ್ಟ್ ಐತೆ ಮಣ್ಣು. ಕಂಟಿನ್ಯೂ ಮಳೆ ಬಂದೈತಲ್ಲ, ಇವತ್ತು ಹಾಕಬೇಕಾಗಿತ್ತು ವಿಡಿಯೋ. ನಾನು ಅದನ್ನು ಒಂದಿನ ಲೇಟಾಗಿ ಹಾಕ್ತಾಯಿದ್ದೀನಿ. ಈ ಥರ ಮಾಡ್ಕೋಬೇಕು ನೋಡ್ರಿ. ಮಣ್ಣಿನ ಕೊಂತಿ ಅಂತ ಕರೀತಾರೆ ಇವಕ್ಕೆ. ಗೌರಿ ಪೂಜೆ ಮಾಡೋಕ್ಕೆ ಒಂದು ಶಿವ ಮತ್ತು ಪಾರ್ವತಿ ಸಂಕೇತವಾಗಿ ಎರಡು ಮಾಡ್ಕೋಬೇಕು. ಇಲ್ಲ ಅಂದರೆ ಸ್ಟಾರ್ಟಿಂಗ್ ನಾ ತೋರಿಸಿದ್ನೆಲ್ಲ ಕಟ್ಟಿಗೆವು ಅದನ್ನು ತಂದೂ ಕೂಡ ಮಾಡ್ಬೋದು. ಇಲ್ಲ ಅಂದರೆ ಮಣ್ಣಿಂದನೂ ಮಾಡ್ಕೋಬೋದು. ನೋಡಿರಿ ಈ ಥರ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮಾಡಬೇಕು. ನಾನು ನೀರು ಅದು ಹಾಕಲಿಲ್ಲ, ಸ್ವಲ್ಪ ಅದು ಇರೋದೇ ಮೆತ್ತಗಿತ್ತು ಮಣ್ಣು. ಹಾಗಾಗಿ ಈ ಥರ ಮಾಡಿಕೊಂಡು ಮಾಡ್ಬೇಕು ನೋಡಿರಿ. ಎರಡನ್ನು ಮಾಡ್ಕೋಬೇಕಾಗತ್ತೆ. ಇದನ್ನೇನಪ್ಪ ಅಂತಂದ್ರೆ ಮದುವೆ ಆದ ಹೆಣ್ಮಕ್ಳು ಮಾಡ್ತಾರೆ, ಮದುವೆ ಆಗದಿರೋರು ಕೂಡ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ದಿವಸಿ ಗೌರಿ ಆಚರಣೆ ಐತಿ. ಕೆಲವು ಭಾಗದೊಳಗೆ ಆಚರಣೆ ಐತಿ, ಇನ್ನು ಕೆಲವು ಭಾಗದೊಳಗೆ ಆಚರಣೆ ಇಲ್ಲ ನೋಡ್ರಿ. ಮದುವೆ ಆಗದವರು ಒಳ್ಳೆಯ ಪತಿ ಸಿಗಲಿ ಅಂತ ಇದನ್ನು ಮಾಡೋವಂಥದ್ದು ನೋಡ್ರಿ. ಮದುವೆ ಆದಮೇಲೆ ಏನಂತಂದ್ರೆ ಮೊದಲು ವರ್ಷ ತವ್ರ ಮನೆಯಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಆನಂತರ ತವ್ರ ಮನೆಗೆ ಕರ್ಕೊಂಡು ಬಂದು ಈ ವ್ರತವನ್ನು ಮಾಡಿಸಿ, ಆಮೇಲೆ ಅತ್ತೆ ಕಡೆಯವರು ದ್ವಾದಶಿ ದಿವಸ ಮಂಗಳಗೌರಿ ಬಾಗಿನ ತಂದು ಕೊಟ್ಟು ತಾಯಿಗೆ ಉಡಿ ತುಂಬ್ತಾರೆ ನೋಡ್ರಿ. ಅಮಾವಾಸ್ಯೆ ದಿನ ಯಾರು ಮಾಡಿರಲ್ಲ ನೋಡ್ರಿ, ಅಮಾವಾಸ್ಯೆ ದಿನ ಯಾರಿಗೆ ಮಾಡೋಕ್ಕಾಗಲ್ಲ. ಈ ಭೀಮನ ಅಮಾವಾಸ್ಯೆ ದಿವಸ ಮತ್ತು ಯಾವ ದಿವಸ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ. ಪೂರ್ತಿ ವಿಡಿಯೋ ನೋಡಿರಿ. ಯಾರೆಲ್ಲ ಅಮಾವಾಸ್ಯೆ ದಿನ ಮಾಡೋದಿಲ್ಲ ಅವರು ಮತ್ತೊಂದು ದಿವಸ ಮಾಡ್ಕೋಬೋದು. ಈ ಥರ ಗೌರಿಯನ್ನು ಮಾಡ್ಕೋಬೇಕು. ಶಿವ ಮತ್ತು ಪಾರ್ವತಿಯ ಸಂಕೇತವಾಗಿ ಮಾಡಿಟ್ಕೋಬೇಕು. ಇದು ಭಾಳ ಮೆತ್ತಗೈತಿಲ್ಲ ಮಣ್ಣು, ಹೀಗಾಗಿ ಈ ಥರ ಬಂದೈತೆ ನೋಡಿರಿ. ಇಲ್ಲಾಂದರೆ ಕಟ್ಗೆದು ಪದ್ಧತಿ ಇತ್ತಂದ್ರೆ ಕಟ್ಗೆದಾದ್ರೆ ಇಟ್ಟು ನೀವು ಮಾಡ್ಕೋಬೋದು ಗೌರಿಯನ್ನು. ಮತ್ತು ಇದು ಯಾವ ಥರ ಪ್ರೊಸೀಜರ್, ಮಣ್ಣಿನಿಂದ ಹುತ್ತದ ಮಣ್ಣಿನಿಂದನೂ ಮಾಡ್ಬೋದು, ಇಲ್ಲ ಪಾಟ್ ಮಣ್ಣಿನಿಂದನಾರ ಮಾಡ್ಕೊಳ್ರಿ. ಇವೆರಡು ಶಿವ ಪಾರ್ವತಿಯರ ಸಂಕೇತ ನೋಡಿರಿ. ಮತ್ತು ಇದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನೋಡೋಣ. 5 ಎಳೆದ ಮದುವೆ ಆದವರು ಮಾಡೋದು, ಮದುವೆ ಆಗದಿರೋರು ಮಾಡೋದಕ್ಕೆ ಒಂದು ಸ್ವಲ್ಪ ವ್ಯತ್ಯಾಸ ಐತಿ. ಅದು ಬಿಟ್ಟು ಇನ್ನೇನಿಲ್ಲ, ನಾರ್ಮಲ್ ಪೂಜೆ. ಮತ್ತು ಇದ್ರ ಜೊತೆಗೆ 2 ದೀಪ ಕಂಬಗಳನ್ನು ಇಟ್ಟು ಅದನ್ನು ಕೂಡ ಪೂಜೆ ಮಾಡ್ತಾರೆ. ಮದುವೆ ಆಗದಿರೋರು ಇದನ್ನ ಮಾಡೋದು. ಮದುವೆಕ್ಕಿಂತ ಮುಂಚೆ ಮಾಡೋರು ನೋಡ್ರಿ ವರ್ಷನೂ ಮಾಡ್ತಾರೆ. ಅಂದ್ರೆ ಚಿಕ್ಕ ಮಕ್ಕಳಿದ್ದಾಗಿಂದನೂ ಇದನ್ನು ಮಾಡ್ಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಒಳ್ಳೆ ಪತಿ ಸಿಗಲಿ ಅಂತ, ಆಯುಷ್ಯವಂತ ಪತಿ ಸಿಗಲಿ ಅಂತಂದು ಈ ದಿವಸಿ ಗೌರಿ ಪೂಜೆಯನ್ನು ಮಾಡಿಸುವಂಥದ್ದು ನೋಡ್ರಿ. ಅವ್ರೇನಪ್ಪ ಅಂತಂದ್ರೆ ಇದನ್ನಷ್ಟೇ ಇಟ್ಟು ಪೂಜೆ ಮಾಡ್ತಾರೆ. ಮದುವೆ ಆದವರಾದರೆ ಇವೆರಡೂ ಇಟ್ಟು 9 ವರ್ಷ ಅದ್ರ ಜೊತೆ ಫೋಟೋನು ಇಟ್ಟು ದೀಪವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ. 9 ವರ್ಷಕ್ಕೆ ಮುಗಿಸ್ತಾರೆ. ಕೆಲವು ಕಡೆ 5 ವರ್ಷಕ್ಕೆ, ಅವ್ರವ್ರ ಕಡೆ ಯಾವ ಥರ ಐತಿ ಆ ಥರ ಮಾಡೋದು ನೋಡ್ರಿ. ಮತ್ತು ದೀಪ ಕಂಬಗಳನ್ನು ಇಟ್ಟು ಮಾಡೋದಾದ್ರೆ ಯಾವಾಗ್ಲೂ ಮಾಡೋದು ಇರ್ತೈತಿ. ಈ ಥರ ಪೂಜೆಯನ್ನು ಮಾಡ್ಕೋಬೇಕು. ಇವೆರಡು ಇಟ್ಟು ಅರಿಶಿನ, ಕುಂಕುಮ, ಗಂಧ ಎಲ್ಲ ಏರಿಸಿ, ಹೂವು ಏರಿಸಿ, ಅಕ್ಷತೆ ಕಾಳು ಹಾಕಿ, ಮೊದಲು ಏನು ಮಾಡ್ಬೇಕಂದ್ರೆ ಫಸ್ಟ್ ಮಣೆ ಹಾಕ್ಕೋಬೇಕು. ರಂಗೋಲಿ ಹಾಕ್ಕೊಂಡು ಮಣೆ ಇಟ್ಕೊಂಡು ದೀಪ ಹಚ್ಚಿಟ್ಟು ಅವು 2 ಕೊಂತಿಗಳನ್ನು ಮಧ್ಯದಲ್ಲಿಟ್ಟು ಗೆಜ್ಜೆ ವಸ್ತ್ರ ತೊಗೋಬೇಕು. ಮತ್ತು ನೈವೇದ್ಯಕ್ಕೆ ಸಕ್ರೆ ಪುಟಾಣಿ ಅದನ್ನ ತೊಗೊಳ್ರಿ. ಇಲ್ಲ ಅಂತಂದ್ರೆ ಆಮೇಲೆ ಅಡುಗೆ ಎಲ್ಲ ಆದಮೇಲೆ ಕುಚ್ಚಿದ ಕಡುಬು ಹಿಡಿಬೇಕು ನೋಡ್ರಿ. ಇದಿಷ್ಟು ಇದ್ರ ಪದ್ಧತಿ. ಮತ್ತು ಮದುವೆ ಆದವ್ರು ಏನಪ್ಪ ಅಂತಂದ್ರೆ ಅವರೂ ಕೂಡ ಇದನ್ನಿಟ್ಟು ಅದ್ರ ಜೊತೆಗೆ ಫೋಟೋ ಇಟ್ಟು ದೀಪ ಕಂಬಗಳನ್ನಿಟ್ಟು ಕೂಡ ಮಾಡುವಂಥದ್ದು.
ಮತ್ತು ಮದುವೆ ಆಗದಿರೋರು ನೋಡಿರಿ ಗೌರಿ ದಾರವನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ನೋಡೋದಾದ್ರೆ, ಮದುವೆ ಆಗದಿರೋರು 5 ಎಲೆ ಅಡಿಕೆ, 5 ಅರಿಶಿನ ಕೊಂಬು ಇಟ್ಕೋಬೇಕು. ಆಗದಿರೋರು 5 ಗಂಟು ಅಂದ್ರೆ 5 ಎಳೆ ದಾರ ತೊಗೊಂಡು 5 ಗಂಟು ಹಾಕೋಬೇಕು. ಮದುವೆ ಆಗದೇ ಇರೋರು 5 ಗಂಟು ದಾರ ತೊಗೊಂಡು ದೇವಿ ಮುಂದೆ 2 ಮಾಡಿಟ್ಟು, ಒಂದು ಗೌರಿಗೆ, ಒಂದು ಅವರು ವ್ರತ ಮಾಡೋರಿಗೆ, ಅದನ್ನು ಮನೆಯೊಳಗೆ ತಾಯಿ ಕಡೆಯಿಂದ ಕಟ್ಟಿಸ್ಕೋಬೇಕು. 5 ಎಳೆ ದಾರ ತೊಗೊಂಡು ಅದನ್ನು 5 ಗಂಟು ಹಾಕ್ಬೇಕು. ಆ ದಾರಕ್ಕೆ ಅದನ್ನು ಕಟ್ಟಿಸ್ಕೋಬೇಕು ನೋಡಿರಿ ತಾಯಿ ಕಡೆಯಿಂದ. ಆನಂತರ ಮಿಕ್ಕಿರೋದೆಲ್ಲ ಪೂಜೆ ಎಲ್ಲ ಆದಮೇಲೆ ಅದನ್ನು ಕೊರಳಿಗೆ ಹಾಕ್ಕೋಬೇಕು. ಪಂಚಮಿ ದಿವಸ ಅದನ್ನು ತೆಗಿಬೇಕು. ಈ ಥರ ಒಂದು ಮಾಡೋದು ನೋಡಿರಿ. ಈ ಒಂದು ಫೋಟೋದಲ್ಲಿ ತೋರಿಸ್ತಿದ್ದೀನಲ್ಲ, 2 ಕಂಬಗಳನ್ನಿಟ್ಟು, ಅದೆಲ್ಲ ಅಂದ್ರೆ ಆ ಕೊಂತಿ ಜೊತೆಗಿನ 2 ದೀಪಗಳನ್ನಿಟ್ಟು ಮಾಡುವಂಥದ್ದು. ಇದೇನಪ್ಪ ಅಂತಂದ್ರೆ ಮದುವೆ ಆದವರು ಇದನ್ನು ಮಾಡ್ತಾರೆ. ಇವರೇನಂದ್ರೆ 9 ಗಂಟುಗಳು 9 ಎಳೆ ದಾರವನ್ನು ತೊಗೊಂಡು 9 ಗಂಟು ಹಾಕಿ 2 ಮಾಡಿ, ಒಂದು ಗೌರಿಗೆ, ಒಂದು ಪೂಜೆ ಮಾಡೋರು ಗಂಡನ ಜೊತೆಗೆ ಇಲ್ಲ ಮನೇಲಿ ಅತ್ತೆಯರ ಜೊತೆಗೆ ಕಟ್ಟಿಸ್ಕೋಬೋದು ಆ ದಾರವನ್ನು. ಪೂಜೆ ಎಲ್ಲ ಆದಮೇಲೆ ಮೊದಲು ಆ ಥರ ಒಂದು ಮಣೆ ಇಟ್ಟು ಅದ್ರ ಮೇಲೆ ಈ ಥರ ಸ್ಥಾಪನೆ, ರಂಗೋಲಿ ಹಾಕಿ ಈ ಥರ ಸ್ಥಾಪನೆ ಮಾಡಿ, ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ ಎಷ್ಟಪ್ಪ ಅಂದರೆ 20+2 ಗೆಜ್ಜೆ ವಸ್ತ್ರವನ್ನು ಏರಿಸ್ಬೇಕು. ಬಿಳಿ ಹೂವು ಮತ್ತು ಗೆಜ್ಜೆ ವಸ್ತ್ರನೂ ಕೂಡ ನೋಡಿರಿ ಗಂಧದಿಂದ ಮಾಡಿದ್ದಾದರೆ ಶ್ರೇಷ್ಠ. ಮತ್ತು ಇದಿಷ್ಟನ್ನು ಏರಿಸ್ಬೇಕು ನೋಡಿರಿ ಹೂವು. ನಾರ್ಮಲ್ ಪೂಜೆಗೆ ಏನೇನು ನಾವು ಬಳಸ್ತೀವೋ ಅದನ್ನು. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಈ ದಿವಸಿ ಗೌರಿನ 2 ಮಾಡಿರ್ತೀವಲ್ಲ, ಅದನ್ನು ಆ ಒಂದು ಮಣೆ ಮೇಲೆ ಇಟ್ಟು ಒಂದು ತಟ್ಟೆಯಲ್ಲಿಡಬೇಕು. ನಾನು ತೋರಿಸಿದ್ನಲ್ಲ ಆ ಥರ ತಟ್ಟೆಯಲ್ಲಿಟ್ಟು ದೀಪ ಎಲ್ಲ ಹಚ್ಚಿಟ್ಟು, ಆಮೇಲೆ ಕಟ್ಟಿಗೆ ದಾರ ನೀವು ತೊಗೋಬೋದು. ನಿಮ್ಮ ಮನೆಯೊಳಗೆ ಯಾವ ಥರ ಇರ್ತದೆ ಆ ಥರ. ಮಣ್ಣಿನೂ ಸಿಗ್ತಾವೆ, ಕಟ್ಟಿಗೆವು ಸಿಗ್ತಾವೆ, ರೆಡಿ ಮಣ್ಣಿನೂ ಸಿಗ್ತಾವೆ. ಈ ಕಡೆ ಸಿಗೋದಿಲ್ಲ, ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ. ಮಣ್ಣಿನ ದಾರ ಮಾಡಿರಿ, ಇಲ್ಲಾಂದ್ರೆ ಕಟ್ಟಿಗೆ ದಾರ ಆಗಲಿ ನಡಿತೈತಿ. ಫಸ್ಟ್ ನೀರು ಪ್ರೋಕ್ಷಣೆ ಮಾಡಿಕೊಂಡು, ಆನಂತರ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ, ಏನಂದ್ರೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಆ ಗೋಧಿ ಹಿಟ್ಟಿಗೆ ಒಂಚೂರು ಅರಿಶಿನ ಹಾಕಿ ಮೆತ್ತಗೆ ಅದನ್ನು ನಾದ್ಕೊಂಡು ಕಲಿಸ್ಕೊಂಡು, ಅದರೊಳಗೆ ಬಟ್ಟಲ್ದ ಆಕಾರ ಮಾಡಿ ಆ ಒಂದು ಬಟ್ಟಲ್ದೊಳಗೆ ನೆನೆಸಿದ ಕಡಲೆಬೇಳೆನ ಹಾಕಬೇಕು. ಹಾಕಿ ಅದ್ರ ಮೇಲೆ ಅದೇ ಸೈಜಿಂದ ಇನ್ನೊಂದು ಗೋಧಿ ಹಿಟ್ಟಿನ ಬಟ್ಲ ಮಾಡಿಕೊಂಡು, ಆ ಒಂದು ನೆನೆಸಿದ ಕಡಲೆಬೇಳೆ ಏನಾದರೂ ಇಟ್ಟಿರ್ತೀವಿ ನೋಡಿರಿ ಮುಂದೆ, ಅದ್ರ ಮೇಲೆ ಅದನ್ನು ಮುಚ್ಚಬೇಕು. ಮುಚ್ಚಿ ಪೂಜೆ ಎಲ್ಲ ಆದಮೇಲೆ ನೀವೇನಪ್ಪ ಅಂದ್ರೆ, ತಾಯಿ ಇದ್ರಪ್ಪ ಅಂದ್ರೆ ಮನೆಯಲ್ಲಿ ಅವರಿಗೆ ಉಡಿ ತುಂಬಿ, ಗೌರಿಗೆ ಉಡಿ ತುಂಬಿ, ತಾಯಿಗೆ ಉಡಿ ತುಂಬಿ, ಆ ನಂತರ ಗೌರಿ ಮುಂದೆ ನೀವೇನಂದ್ರೆ 9 ಎಳೆ ದಾರ ಏನು ಮಾಡ್ಕೊಂಡಿರ್ತೀರಲ್ಲ ಅದನ್ನ ಕೊರಳಿಗೆ ಹಾಕ್ಕೊಳ್ಳುವಂಥದ್ದು ನೋಡಿರಿ. ಪಂಚಮಿ ದಿನ ನೀವು ಅದನ್ನು ತೆಗಿಬೋದು. ಆ ನಂತರ ಗೋಧಿ ಹಿಟ್ಟಿಗೆ ಈ ಥರ ಅರಿಶಿನ ಎಲ್ಲ ಹಾಕಿ ನಾವು ಕಲಸಿಟ್ಟಿರ್ತೀವಲ್ಲ, ಆ ಒಂದು ಕಡಲೆಬೇಳೆನ ಮುಚ್ಚಿರೋದನ್ನ ಅಣ್ಣ ತಮ್ಮಂದಿರ್ತಾರಲ್ಲ ಮನೆಯಲ್ಲಿ, ಅವ್ರ ಜೊತೆಗೆ ಅದನ್ನು ತೆಗೆಸ್ಬೇಕು, ಓಪನ್ ಮಾಡಿಸ್ಬೇಕಂದ್ರೆ. ಆಮೇಲೆ ಅವ್ರಿಗೆ ಅದನ್ನು ಕೊಟ್ಟು ಹರಿಸ್ಬೇಕು ಒಳ್ಳೆಯದಾಗಲಿ ಅಂತ. ಇದಕ್ಕೇನಂದ್ರೆ ಉತ್ತರ ಕರ್ನಾಟಕದ ಕಡೆ ಬ್ಯಾಳಿ ಭಂಡಾರ ಅಂತ ಕರೀತಾರೆ. ಬ್ಯಾಳಿ ಭಂಡಾರ ಒಡೆಯೋದು ಅಂತಲೂ ಕೂಡ ಕರೀತಾರೆ ನೋಡಿರಿ. ಈ ಒಂದು ದಿವಸ ಇದನ್ನು ಮಾಡುವಂಥದ್ದು. 9 ವರ್ಷನಾದರೂ ಮಾಡ್ಬೋದು, ಇಲ್ಲ ಅಂದ್ರೆ 5 ವರ್ಷನಾದರೂ ಈ ಒಂದು ವ್ರತವನ್ನು ಮಾಡುವಂಥದ್ದು. ಪತಿಯ ಆಯುಷ್ಯ ಆರೋಗ್ಯಕ್ಕಾಗಿ ಮಾಡುವಂಥ ಒಂದು ವಿಶೇಷವಾದ ವ್ರತ ನೋಡಿರಿ. ಎಲ್ಲ ಕಡೆನೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಕೆಲವೊಂದು ಪದ್ಧತಿಗಳ ಆಚರಣೆಗಳು ಬೇರೆ ಬೇರೆ ಇರ್ತೈತಿ. ಈ ಥರ ಒಂದು ನೋಡಿರಿ, ಅವರವರ ಪದ್ಧತಿ ಯಾವ ಥರ ಇರುತ್ತೆ ಆ ಥರ ಮಾಡುವಂಥದ್ದು. ಮತ್ತು ಈ ಥರ ಎಲ್ಲ ಪೂಜೆಯನ್ನು ಮಾಡಿಕೊಂಡು ಆ ದಾರವನ್ನು ಪಂಚಮಿ ದಿವಸ ವಿಸರ್ಜನೆಯನ್ನು ಮಾಡುವಂಥದ್ದು ನೋಡಿರಿ. ಮುಂದಿಟ್ಬಿಟ್ಟು ಮೊದಲ ಪೂಜೆಯನ್ನು ಮಾಡಿ ಆ ನಂತರ ಕೊರಳಿಗೆ ಹಾಕ್ಕೊಳ್ಳುವಂಥದ್ದು. ಪಂಚಮಿ ದಿವಸ ವಿಸರ್ಜನೆಯನ್ನು ಮಾಡಿರಿ. ಈಗ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಅಮಾವಾಸ್ಯೆ ದಿವಸ ಯಾರು ಈ ಒಂದು ವ್ರತವನ್ನು ಮಾಡೋಕ್ಕಾಗಿರೋದಿಲ್ಲ ಅಂದ್ರೆ, ಇನ್ ಕೇಸ್ ಅವ್ರು ಮುಟ್ಟಿನ ಟೈಮ್ ಇತ್ತು, ಪೀರಿಯಡ್ಸ್ ಆಗಿದ್ರಂತಂದ್ರೆ ಅವ್ರು ಈ ದಿವಸ ಮಾಡೋಕ್ಕೆ ಬರೋದಿಲ್ಲಲ್ಲ. ಮತ್ತು ಯಾವಾಗ ಮಾಡ್ಬೋದಪ್ಪ ಅಂತಂದ್ರೆ, ಅವರು ದ್ವಾದಶಿ ದಿನ ಅಂದರೆ ಇದಾದ ನಂತರ ಬರುವಂಥ ದ್ವಾದಶಿ ದಿವಸ ನೀವು ಈ ಒಂದು ವ್ರತವನ್ನು ಮಾಡ್ಕೋಬೋದು ನೋಡಿರಿ. ಆ ಥರ ಈಗ ಇಷ್ಟೊತ್ತು ನೋಡಿರಿ ಯಾವ ಥರ ಹೇಳಿದ್ನಲ್ಲ ಆ ಥರನ ನೀವು ಅವತ್ತು ದ್ವಾದಶಿ ದಿವಸ ಸೇಮು ಆ ಥರನ ನೀವು ಪೂಜೆಯನ್ನು ಮಾಡ್ಕೋಬೋದು ನೋಡಿರಿ. ಈ ಒಂದು ಭೀಮನ ಅಮಾವಾಸ್ಯೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ, ಆಮೇಲೆ ಇನ್ನೊಂದು ಮರೆತೆ ನಾನು, ಅರಿಶಿನ ಕೊಂಬು ಎಲೆನ ಹೇಳಿದ್ನೇನ ಅದನ್ನೊಂದು ಕೂಡ ನೀವು ಇಟ್ಕೋಬೇಕು, ಕಟ್ಟಬೇಕು ಅದನ್ನು ದೀಪಕ್ಕೆ.
ಇದಿಷ್ಟನ್ನು ಕೂಡ ನೋಡಿರಿ ಈ ಒಂದು ಅಕ್ಕಿ ಹಾಕಿ ತಟ್ಟೆಯಲ್ಲಿ ದೀಪ ಇಡೋದಾದರೆ ತಟ್ಟೆಯಲ್ಲಿ ಅಕ್ಕಿ ಹಾಕಿಡಬೇಕು, ಕೊಂತಿ ಇಡೋದಾದರೆ ಪ್ಲೇಟಲ್ಲಿ ಇಡಬೇಕು ನೋಡಿರಿ. ಕಟ್ಟಿಗೆ ಗೌರಿ ಅಂದ್ರೆ ಈ ಥರ ಇರ್ತವೆ ನಮ್ಮ ಕಡೆ. ಇದನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ನೋಡಿರಿ ಮದುವೆ ಆಗದಿರೋರು. ಆನಂತರ ದೀಪಗಳನ್ನು ಇಟ್ಟು ಅದ್ರ ಜೊತೆಗೇ ಕೊಂತಿ ಜೊತೆಗೇ ದೀಪಗಳನ್ನು ಇಟ್ಟು ಮಾಡ್ತಾರೆ. ಮಣ್ಣಿಂದ ಮಾಡಿದ್ನೆಲ್ಲ ಅದಕ್ಕೆ ಕೊಂತಿ ಅಂತ ಕರೀತಾರೆ. ಇದಿಷ್ಟು ಈ ಒಂದು ಭೀಮನ ಅಮಾವಾಸ್ಯೆ ಮಾಹಿತಿ ನೋಡಿರಿ. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.